ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಬುಧವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಪೂಜೆ ಎಲ್ಲ ಕಂಪ್ಲೀಟ್ ಆಗಿದೆ. ಅಗ್ನಿಹೋತ್ರ ಮಾಡೋ ಟೈಮಲ್ಲಿ ಬೆಂಕಿ ಸರಿಯಾಗಿ ಹತ್ತಲ್ಲ ಅಂತ ಕೇಳ್ತಿರ್ತೀರ. ಕುಳ್ಳೇನಿದೆಲ್ಲ ಅದನ್ನು ಟೊಳ್ಳು ಮಾಡಿ ಇಡಬೇಕು ಇಡೋ ಟೈಮಲ್ಲಿ ಒಂದು. ಅದಾದಮೇಲೆ ಸ್ವಲ್ಪ ಅದನ್ನು ರಟ್ಟಿನ ಬಾಕ್ಸಲ್ಲಿ ಅಥವಾ ಅದು ಸ್ವಲ್ಪ ಮೆತ್ತಗಾಗಿದ್ರೂ ಕೂಡ ಚೆನ್ನಾಗಿ ಬೆಂಕಿ ಹತ್ತಲ್ಲ. ಇಲ್ಲಾಂದರೆ ಹಂಚಿನ ಮೇಲಾದರೂ ಸ್ವಲ್ಪ ಬಿಸಿ ಮಾಡಿ ನಾವು ಪೂಜೆನ ಮುಗಿಸ್ಕೋಬೇಕು. ತುಂಬ ಚೆನ್ನಾಗಾಗತ್ತೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬಂತು. ಹೂವುಗಳಂತೂ ಎಷ್ಟು ವೆರೈಟಿಯಾಗಿ ಬರ್ತಿದೆ. ಖಾಲಿಯಾಗಿತ್ತು, ತರಿಸ್ಕೊಂಡಿದ್ದೆ. ಅದೆಲ್ಲನೂ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಳ್ತಿದ್ದೀನಿ. ಮಕ್ಕಳ ಟಿಫನ್ಗೆ ಹಾಗೆ ಲಂಚ್ ಬಾಕ್ಸಿಗೋಸ್ಕರ ರೊಟ್ಟಿ ಹಾಗೆ ಮೊಳಕೆ ಬಂದಿರುವಂಥ ಹೆಸ್ರು ಕಾಳು ಪಲ್ಯ, ಸ್ವಲ್ಪ ಮಿಕ್ಸ್ಡ್ ವೆಜಿಟೇಬಲ್ ಕೂಡ ಮಾಡ್ಕೋಣ ಅಂತ ಒಂದೆರಡು ಕ್ಯಾರೆಟು, ಕುಕುಂಬರು, ಕ್ಯಾಪ್ಸಿಕಮ್ ಇದೆ, ಅದೆಲ್ಲ ಹಾಕಿ ಪಲ್ಯನ ಮಾಡ್ಕೊಳ್ತೀನಿ. ಏಮ್ಮ ಬಾ ವೈಶು. ಬೆಳಗ್ಗೆ 5:15 ಆಗಿತ್ತು ವೈಶು ಬಂದಾಗ. ಸೊ ಇನ್ನೂ ಅವಳು ನಿದ್ದೆಗಣ್ಣಿಂದ ಹೊರಗಡೆ ಬರ್ತಾನೆ ಇಲ್ಲ. ಯಾರು ಕೇಳಿದ್ರು? ಹಂಗಾಡಿದ್ವಿ ಪಪ್ಪ, ಹಿಂಗಾಡಿದ್ವಿ. ಹಾಂ, ಹೆಸ್ರು ಕಾಳು ಪಲ್ಯ ಹಾಗೆ ಅಲಸಂದಿ ಕಾಳು ಪಲ್ಯ, ಇವೆರಡಕ್ಕೂ ಸಬ್ಬಕ್ಕಿ ಸೊಪ್ಪನ್ನ ಹಾಕಿ ಮಾಡೋದ್ರಿಂದ ರುಚಿ ಆಮೇಲೆ ಘಮ ಕೂಡ ಚೆನ್ನಾಗಿರುತ್ತೆ. ಈಗ ಬರುವಂಥ ಸಬ್ಬಕ್ಕಿ ಸೊಪ್ಪಲ್ಲಿ ಅಷ್ಟೊಂದೆಲ್ಲ ಏನು ಘಮ ಇಲ್ಲ. ಸ್ವಲ್ಪ ನಾವು ಅದನ್ನು ತೆಗೆದು ಕಟ್ ಮಾಡಿದ್ದೀವಿ ಅಂದರೆ ಮನೆಯೆಲ್ಲ ಅದರದ್ದು ಘಮ ಇರೋದು. ಆ ಥರ ಏನೂ ಇಲ್ಲವೇ ಇಲ್ಲ. ಇವಾಗ ಕೊತ್ತಂಬರಿ, ಪುದೀನ ಆಮೇಲೆ ಸಬ್ಬಕ್ಕಿ ಸೊಪ್ಪು ಮುಂಚೆ ಹೆಂಗಿರೋದಂದರೆ ಅಡುಗೆ ಮಾಡಿದ್ದೀವಿ ಅಂದರೆ ಮನೆಯೆಲ್ಲ ಅದರದ್ದು ಘಮ ಇರೋದು. ಇವಾಗ ಅಡುಗೆ ಮಾಡೋರಿಗೂ ಕೂಡ ಅದರದ್ದು ವಾಸನೆ ಇರಲ್ಲ, ಹಂಗೆ ಬರ್ತಿದೆ ಇವಾಗೆಲ್ಲ. ಸೊಪ್ಪು ಕಾಳು ಪಲ್ಯ ರೆಡಿ ಆಯಿತು. ಈ ಕಡೆ ಮಿಕ್ಸ್ಡ್ ಪಲ್ಯ ಕೂಡ ರೆಡಿ ಆಯಿತು. ಸೊ ಎಲ್ಲ ಒಂದೋ ಎರಡೋ ಮಿಕ್ಕಿರುತ್ತಲ್ಲ, ಆ ಟೈಮಲ್ಲಿ ನಾನು ಈ ಥರ ಮಾಡ್ಕೊಳ್ತೀನಿ. ಒಟ್ಟಿನಲ್ಲಿ ಬಿಸಿ ರೊಟ್ಟಿ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್ ಇರಬೇಕು, ಆ ಥರ ನೋಡಿಕೊಂಡು ಪಲ್ಯನ ರೆಡಿ ಮಾಡ್ಕೊಳ್ತೀನಿ. ಸೊ ಎರಡೂ ಪಲ್ಯ ರೆಡಿ ಆಗಿದೆ. ಇನ್ನು ಮಕ್ಕಳು ಕೂಡ ರೆಡಿ ಆಗಿದ್ದಾರೆ ಆಲ್ರೆಡಿ. ಇನ್ನು ರೊಟ್ಟಿ ಮಾಡ್ತೀನಿ ಇವಾಗ. It can't flow. Examples: books and pencils. Liquid. They don't have fixed shape. They can flow easily. ಇವತ್ತು ಟೆಸ್ಟ್ ಇದೆ, ಬರೀ ಅದನ್ನೇ ರಿಪೀಟ್ ಮಾಡ್ತಿದ್ದಾನೆ. ಅಲ್ಲೋ ಕುಂತ್ಕೋ ಶಿವ. ಕೈ ಸೇರ ಕೈ ಬಿಡಿ. ನಾವು ಏನಾದರೂ ಬೇರೆಯವ್ರನ್ನ ನೋಡಿ ತಿಳ್ಕೊಬೇಕು, ನಮ್ಮ ಜೀವನದಲ್ಲಿ ಈ ಥರದ್ದೊಂದನ್ನು ಅಳವಡಿಸ್ಕೋಬೇಕು ಅಂತ ಅಂದಾಗ ನನಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದೇ ನಾನು
ಊಟಕ್ಕೆ. ಯಾರೇ ಆಗಿರಲಿ ಹಿರಿಯರು ಅವರನ್ನ ಕೇಳಿ ತಿಳ್ಕೊಂಡು ಈ ಥರ ಕೊಡ್ತಾಯಿದ್ವಿ, ಈ ಥರ ತಿಂತಾಯಿದ್ವಿ ಅನ್ನೋದನ್ನು ನಾನು ಫಾಲೋ ಮಾಡ್ತೀನಿ. ಸೊ ಬೇರೆಯವ್ರ ಹತ್ರ ಅದಿದೆ ಇದಿದೆ, ನಮ್ಮ ಹತ್ರ ಅದು ಇರಬೇಕು ಇದಿರಬೇಕು ಅನ್ನೋ ಯೋಚನೆ ಮಾಡೋ ಬದಲು ಸ್ವಲ್ಪ ನಾವು ಊಟದ ಬಗ್ಗೆ ಗಮನ ಕೊಟ್ಟು ನಾವು ಆರೋಗ್ಯವಾಗಿದ್ದರೆ ತಾನೇ ಮುಂದೆ ಅದನ್ನೆಲ್ಲ ತೊಗೊಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಜೀವನ ಅದ್ಭುತವಾಗಿರೋದಕ್ಕೆ ಆರೋಗ್ಯ ಒಂದಿದ್ದರೆ ಸಾಕು. ಗುಡಿಸಲಲ್ಲಿದ್ದರೂ ಕೂಡ ನೆಮ್ಮದಿಯಾಗಿ ಬದುಕ್ಬೋದು. ಈಗಿನ ಕಾಲದಲ್ಲಿ ಆರೋಗ್ಯ ಒಂದಿಲ್ಲ ಅಂದರೆ ಕೋಟ್ಯಾಂತರ ರೂಪಾಯಿ ಮನೇಲಿದ್ದರೂ ಅದು ವ್ಯರ್ಥ ಅಂತಲೇ ಅನಿಸುತ್ತೆ. ಸೊ ಹಾಗಾಗಿ ನನಗೆ ಮುಂಚೆ ಎಲ್ಲ ಎಷ್ಟೊಂದು ಬೇಜಾರಿರೋದು ನಾನು ಮಾಡೋ ಕೆಲಸದ ಬಗ್ಗೆ ಅಂದರೆ, ಇಷ್ಟೆಲ್ಲ ಹೆಲ್ದಿಯಾಗಿರುವಂಥ ರೆಸಿಪಿಗಳು ತೋರಿಸಿದ್ರೂ ಕೂಡ ಜನಗಳಿಗೆ ಇದು ಇಷ್ಟ ಆಗ್ತಿಲ್ಲ, ಆ್ಯಕ್ಸೆಪ್ಟ್ ಮಾಡ್ಕೊಳ್ತಿಲ್ಲ ಅಂತ ಭಾಳ ಬೇಜಾರಾಗೋದು. ಬಟ್ ನಿಜ ಹೇಳ್ತಿದ್ದೀನಿ, ಎಷ್ಟು ಮನ್ಸು ಖುಷಿ ಆಗ್ತಿದೆ, ನನಗೆ ಎಷ್ಟೊಂದು ಪ್ರೌಡ್ ಫೀಲ್ ಬಂದಿದೆ ಅಂದರೆ, ನಂಗೆ ಅಕ್ಕ ಕೂಡ ಹೇಳ್ತಿರ್ತಾರೆ, ನಿನ್ನ ಮಕ್ಕಳು ತುಂಬ ಪುಣ್ಯ ಮಾಡಿದ್ದಾರೆ ಅಂತ ಹೇಳಿ. ಯಾಕಂದರೆ ಟೀಚರಾಗಿ ಕೆಲಸ ಮಾಡಿದ್ದಾರೆ, ಅವರಿಗೆ ಪ್ರತಿಯೊಂದ್ರ ಬಗ್ಗೆ ನಾಲೆಜ್ ಇದೆ, ಇಂಥದ್ರ ಬಗ್ಗೆ ಇಲ್ಲ ಅಂತ ಹೇಳಂಗಿಲ್ಲ. ಆಮೇಲೆ ರೀಸೆಂಟಾಗಿ ಶ್ಯಾಮಲಾ ಅಮ್ಮವ್ರದ್ದು ವ್ಲಾಗ್ ಇದೆ. ಸೊ ಅವರು ಕೂಡ ಅಷ್ಟೇ ದೊಡ್ಡ ಯೂಟ್ಯೂಬರು. ಹಾಗೆ ಅಮ್ಮ ನನ್ನ ವ್ಲಾಗ್ಗಳನ್ನು ನೋಡೋದಲ್ಲದೆ ನನಗೆ ಕಾಮೆಂಟ್ ಕೂಡ ಹಾಕಿದ್ದಾರೆ, ನನ್ನ ಮಕ್ಕಳಿಗೆ ಮುಂಚೆ ಹೀಗೆ ಕೊಡ್ತಾಯಿದ್ದೆ, ಈ ಥರದನ್ನೇ ಕಟ್ತಾಯಿದ್ದೆ ಅಂತ ಹೇಳಿ. ಎಷ್ಟೊಂದೆಲ್ಲ ಖುಷಿ ಆಗುತ್ತೆ. ಇನ್ನೊಬ್ಬರು USA ಇಂದ, ನಿಜ ನಾನು ಅವ್ರ ಬಗ್ಗೆ ಏನು ಹೇಳಬೇಕು, ಎಷ್ಟು ಕೃತಜ್ಞತೆ ಹೇಳಿದರೂ ಕಡಿಮೆ ಅಂತ ಅನಿಸುತ್ತೆ. ಒಂದು ಶಾರ್ಟ್ ವಿಡಿಯೋ ಆಗಿರಲಿ, ಲಾಂಗ್ ವಿಡಿಯೋ ಆಗಿರಲಿ. ಸೊ ಅಷ್ಟು ದೊಡ್ಡವರಾಗಿದ್ದರೂ ಕೂಡ ಅಷ್ಟು ನಯ ವಿನಯದಿಂದ ಪ್ರತಿಯೊಂದು ವಿಡಿಯೋಗೂ ನನಗೆ ಅವರು ಕಾಮೆಂಟ್ ಹಾಕ್ತಾರೆ. ಅಮ್ಮ ನಾನು ನಿಮ್ಮನ್ನು ನೋಡೋಕ್ಕಾಗ್ತಿಲ್ಲ, ನೀವು ನನ್ನನ್ನು ವಿಡಿಯೋದಲ್ಲಿ ನೋಡ್ತೀರಾ, ಬಟ್ ನಾನು ನಿಮಗೆ ಸದಾ ಚಿರಋಣಿಯಾಗಿದ್ದೀನಿ ನಿಮ್ಮ ಪ್ರೀತಿಗೆ. ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ತೀನಿ. ಯಾಕಂದರೆ ನನ್ನ ವಯಸ್ಸಿನವರು, ನನಗಿನ್ನ ಚಿಕ್ಕವರು, ದೊಡ್ಡವರು ನನ್ನ ವೀಡಿಯೋಗಳನ್ನು ನೋಡ್ತಾರೆ. ಅವರಿಗೆ ಅಡುಗೆ ಕೆಲಸ ಇಷ್ಟ ಇಲ್ಲ ಅಂದರೆ ಕ್ಲೀನಿಂಗ್ ಕೆಲಸನೋ ಅಥವಾ ಗಿಡಗಳದ್ದು ಏನೋ ಒಂದು ಇಷ್ಟ ಆಗಿ ನನ್ನನ್ನು ಪ್ರೋತ್ಸಾಹ ಮಾಡ್ತಾರೆ ಅಂದರೆ ಒಂದು ಕಡೆ. ಸೊ ನಮಗಿನ್ನ ಅಷ್ಟು ದೊಡ್ಡವರಾಗಿ ವಿಡಿಯೋ ನೋಡಿ ಅದಕ್ಕೆ ಕಾಮೆಂಟ್ ಮಾಡ್ತಾರಲ್ವ, ತುಂಬ ಅಂದರೆ ತುಂಬ ಮನಸ್ಸಿಗೆ ಖುಷಿ ಆಗುತ್ತೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತಲೇ ನಾನು ಕೇಳ್ಕೊಳ್ತೀನಿ. ನನಗೆ ಪ್ರತಿಯೊಬ್ಬರು ಕಾಮೆಂಟ್ ಮಾಡ್ತಿದ್ದೀರಾ. ಸೊ ನಿಮಗೆಲ್ಲ ಆ ದೇವರ ಆಯಸ್ಸು ಆರೋಗ್ಯ ಕೊಡಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಕೇಳ್ತೀನಿ. ಯಾಕಂದರೆ ನಾನು ಎಂಥದ್ದೇ ವಿಡಿಯೋ ಮಾಡಿದರೂ ಕೂಡ ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ ಇಲ್ಲ ಅಂದರೆ ಅದು ವ್ಯರ್ಥ ಆಗೋಗ್ಬಿಡುತ್ತೆ. ಸೊ ಖಂಡಿತ ನೀವೆಲ್ಲ ಇಷ್ಟೊಂದು ಪ್ರೀತಿ ತೋರಿಸ್ತಿದ್ದೀರಾ, ಈ ಪ್ರೀತಿ ಹೀಗೆ ಮುಂದುವರಿಲಿ ಅಂತ ಕೇಳ್ಕೊಳ್ತೀನಿ. ಇನ್ನು ಕ್ಲೀನಿಕ್ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಸ್ವಲ್ಪ ಚಿತ್ರಾನ್ನ ಮಾಡ್ಕೊಳ್ತಿದ್ದೀನಿ. ಹಸ್ಬೆಂಡಿಗೆ ಚಿತ್ರಾನ್ನ ಅಂದರೆ ಇಷ್ಟ. ಆಮೇಲೆ ಮೊನ್ನೆ ಒಂದು ಹೊಸ ಪ್ಯಾಕೆಟ್ ಅಕ್ಕಿ ತೊಗೊಂಬಂದಿದ್ವಿ, ಅದು ಹೆಂಗಾಗುತ್ತೆ ನೋಡೋಣ ಅಂತೇಳಿ ಒಂದಿಷ್ಟು ರೈಸ್ ಮಾಡ್ಕೊಂಡಿದ್ದೆ. ಅನ್ನ ಏನೋ ಉದುರುದ್ರಾಗಿ ಚೆನ್ನಾಗಾಗಿದೆ. ಒಂದು 8 ತಿಂಗಳದ್ದೇನೋ ಇರಬೇಕು. ಅಕ್ಕಿ ಎಷ್ಟು ಹಳಿದಾಗುತ್ತೋ ಅಷ್ಟು ಅನ್ನ ಚೆನ್ನಾಗಿ ಬರುತ್ತೆ. ಚಿತ್ರಾನ್ನ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದೆ ನಾನು. ಅನ್ನಕ್ಕೇ ಸ್ವಲ್ಪ ಖಾರ, ಉಪ್ಪು, ಅರಿಶಿನ, ಸ್ವಲ್ಪ ಜೀರಿಗೆ ಪುಡಿ ಇದ್ದರೆ ಗರಂ ಮಸಾಲ ಕೂಡ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಒಂಥರ ಮಸಾಲ ರೈಸ್ ಥರ ಆಗುತ್ತೆ ಇದು. ಇದನ್ನು 1 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಅನ್ನನ ಕಲಿಸ್ಕೊಳ್ತಿದ್ದೀನಿ. ಆಮೇಲೆ ನಾವು ಮಾಡಿರುವಂಥ ಈರುಳ್ಳಿ, ಟೊಮೆಟೊದ್ದೇನು ಒಗ್ಗರಣೆ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಕಲಿಸ್ಕೊಂಡ್ಬಿಟ್ರೆ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳಿ. ಸೊ ಖಂಡಿತ ಟ್ರೈ ಮಾಡಿ ನೋಡಿ. ನೀವು ಯಾರಾದರೂ ಈ ಬಿಳೆ ಅನ್ನ ಅಂದರೆ ವೈಟ್ ರೈಸ್ ಜೊತೆ ಸ್ವಲ್ಪ ಒಣ ಖಾರ ಆಮೇಲೆ ತುಪ್ಪ ತಿಂದಿದ್ದೀರಾ ನಂಗೆ ಕಾಮೆಂಟ್ ಮಾಡಿ. ಚಿಕ್ಕವಳಿರ್ಬೇಕಾದ್ರೆ ನಾನು ಆ ಥರದ್ದನ್ನೆಲ್ಲ ತಿಂದಿದ್ದೀನಿ. ಬಟ್ ಇವಾಗ ಎಷ್ಟು ವರ್ಷಗಳಾಯಿತು ಆ ಥರದ್ದು ಏನೂ ನೆನಪಿಲ್ಲ ನನಗೆ. ಈ ರೈಸ್ ಮಾಡ್ಬೇಕಾದ್ರೆ ನೆನಪಾಗ್ತಾಯಿತ್ತು. ಈ ಥರ ನೀವು ಮಾಡ್ಕೊಂಡು ತಿಂದಿದ್ದೀರಾ ಅಥವಾ ಮಾಡಿಲ್ಲ ಅಂದರೆ ಖಂಡಿತ ಒಂದು ಸಲ ಟ್ರೈ ಮಾಡಿ, ಭಾಳ ಚೆನ್ನಾಗಿರುತ್ತೆ ಇದು. ಸ್ವಲ್ಪ ಏನಾದರೂ ಮಸಾಲೆಗಳಿದ್ದರೆ ಒಳ್ಳೆಯದು, ಗರಂ ಮಸಾಲ ಆ ಥರ. ನಾನು ಹೋಮ್ ಮೇಡ್ ಮಸಾಲೆಗಳನ್ನು ತರಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಕೇಳ್ತಾನೆ ಇರ್ತಾರೆ, ನೀವು ಅಡುಗೆಗೆ ಮಸಾಲ ಹಾಕಲ್ವಾ ಅಂತ ಹೇಳಿ. ಜಾಸ್ತಿ ಬಳಸ್ಬಿಟ್ರೆ ಅದು ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋದೊಂದಿದೆ ನನ್ನ ತಲೆಯಲ್ಲಿ. ಕೆಲವೊಂದಿಷ್ಟಕ್ಕಾದರೂ ಹಾಕೋಣ ಅಂತ ಹೇಳಿ. ಕೆಲವೊಂದು ಅಡುಗೆಗಳಲ್ಲಿ ಆ ಥರ ಮಸಾಲೆಗಳಿದ್ದಾಗೇ ಅದರದ್ದು ಘಮ ಮತ್ತು ರುಚಿ ಜಾಸ್ತಿ ಆಗೋದು. ಅದಕ್ಕೆ ತರಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದಿಷ್ಟು ಬಟ್ಟೆಗಳೆಲ್ಲ ಇತ್ತು, ಅದನ್ನೆಲ್ಲ ಎತ್ತಿಡ್ತಿದ್ದೀನಿ. ಹಬ್ಬ ಹತ್ರ ಬಂದಂಗೆಲ್ಲ ಕೆಲಸಗಳೇ ಮುಗಿತಾ ಇಲ್ಲ. ಬಟ್ಟೆಗಳನ್ನೆಲ್ಲ ಅವಸರದಲ್ಲಿ ತೆಕ್ಕೊಂಡಿರ್ತೀನಿ, ಆ ಕಬೋರ್ಡಲ್ಲಿ ಎಲ್ಬೇಕಲ್ಲೇ ಬಿಸಾಕಿದ್ದೀನಿ. ಸೊ ಯಾವುದನ್ನು ನೀಟಾಗಿ ಇಟ್ಕೊಂಡಿಲ್ಲ. ಕಬೋರ್ಡ್ದೆಲ್ಲ ಆರ್ಗನೈಸ್ ವಿಡಿಯೋ ಮಾಡಿ ಅಂತ ಕೇಳ್ತಿರ್ತೀರ. ಸೊ ಖಂಡಿತ ಹಬ್ಬ ಮುಗೀತು ಅಂದರೆ ಒಂದೊಂದೇ ವೀಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ. ಸೊ ನನಗೆ ಯಾವ ಥರ ಗೊತ್ತಿದೆ ನಾನು ಆ ಥರ ಮನೇನ ಜೋಡಿಸ್ಕೊಂಡಿದ್ದೀನಿ. ಇದು ಆಮೇಲೆ ಮೊನ್ನೆ ನಾನು ಹಂಪಿಗೆ ಹಾಕ್ಕೊಂಡು ಹೋಗಿರೋದು ಕೂಡ ಡ್ರೆಸ್ ಕೇಳಿದ್ರಿ. ಸೊ ಅದು ಇಲ್ಲೇ ಶಾಪಲ್ಲಿನೇ ತೊಗೊಂಡಿದ್ದು, ಸೋಚಲ್ಲಿ. ಪ್ರಾಬ್ಲಮ್ ಏನು ಅಂದರೆ ಸೋಚ್ದೇನಾದರೂ ನಾವು ಈ ಥರ ಬ್ರ್ಯಾಂಡ್ ತೊಗೊಂಡಿದ್ದೀವಿ, ಬೀಬಾ ಆಮೇಲೆ ಸೋಚು
ಈ ಥರದಲ್ಲಿ ನಾನು ಎಸ್ಸೇ ತೊಗೋಬೇಕು. ಈ ಎಮ್ಮು ಕೂಡ ಏನು ಡಿಫ್ರೆನ್ಸ್ ಇರಲ್ಲ ಬಿಡು ಅಂತ ಹೇಳಿ ತೊಗೊಂಡಿದ್ದೀನಿ. ಇವೆಲ್ಲ ಸ್ವಲ್ಪ ಲೂಸ್ ಆಗ್ತಿದೆ, ಅದು ಆಲ್ಟ್ರೇಷನ್ ಮಾಡಿಸ್ಕೋಬೇಕು. ಆಮೇಲೆ ಎಷ್ಟು ಲೇಝಿ ನಾನು ಅಂದರೆ ಒಂದು 4 ತಿಂಗಳಾಯ್ತೇನೋ ಈ ಸೀರೆ ಅತ್ತೆ ಕಡೆಯಿಂದ ಇಸ್ಕೊಂಡು ಬಂದಿದ್ದೀನಿ. ಇದಕ್ಕೊಂದು ಬ್ಲೌಸ್ನ ರೆಡಿ ಮಾಡಿಸ್ಕೊಳಕ್ಕೆ ಆಗ್ತಿಲ್ಲ ನನಗೆ. ಒಂದು 2-3 ಸೀರೆ ಹಾಗೇ ಇದೆ. ಇವತ್ತು ಹೋಗೋಣ ನಾಳೆ ಹೋಗೋಣ ಅಂತ ಹಂಗೆ ಹಿಂದಕ್ಕೆ ಹಾಕಿದ್ದೀನಿ. ಸೊ ನನಗೂ ಇನ್ನೂ ಒಳ್ಳೆ ಟೇಲರ್ ಸಿಕ್ಕಿಲ್ಲ. ಸಿಕ್ಕ ತಕ್ಷಣ ಒಂದು 2-3 ಸೀರೆ ಬ್ಲೌಸ್ ಎಲ್ಲ ಇದೆ, ಅದನ್ನು ಕೊಡಬೇಕು ಹೊಲಿಯೋದಕ್ಕೆ. ಬರ್ತ್ಡೇ ಟೈಮಲ್ಲಿ ಇವ್ರು ನಿಮ್ಮ ಯಜಮಾನ್ರ ತಂದೆನಾ ನಿಮ್ಮ ಅತ್ತೆ ಮಾವನ ಅಂತ ಸುಮಾರು ಜನ ಕೇಳ್ತಿದ್ರಿ. ಅದಕ್ಕೆ ನಾನಿವತ್ತು ಉತ್ತರ ಕೊಡ್ತಿದ್ದೀನಿ. ಇವರು ನಮ್ಮ ಯಜಮಾನ್ರ ತಂದೆ ತಾಯಿ. ಸೊ ಇವ್ರು ಬಂದು ಅವ್ರ ತಮ್ಮ ಫ್ಯಾಮ್ಲಿ. ಇವ್ರನ್ನ ನಾನು ತಾತ ಅಮ್ಮ ಅಂತಲೇ ಕರಿತೀನಿ. ಸುಮಾರು ವೀಡಿಯೋದಲ್ಲಿ ನೀವು ನೋಡಿರ್ತೀರ, ಕೇಳಿಸ್ಕೊಂಡಿರ್ತೀರ. ಯಾಕಂದರೆ ನಮ್ಮ ಅತ್ತೆಗೆ 4 ಜನ ಹೆಣ್ಮಕ್ಳಿದ್ದಾರೆ. ಎಲ್ರಿಗೂ ನನ್ನಷ್ಟು ನನಗಿನ ದೊಡ್ಡವರು ನನಗಿನ ಚಿಕ್ಕವರು ಇರುವಂಥ ಮೊಮ್ಮಕ್ಕಳಿದ್ದಾರೆ. ಅವರಲ್ಲಿ ನಾನು ಒಬ್ಬಳು ಅಂತ ಅಂದ್ಕೊಂಡು ನಾನು ಅಮ್ಮ ತಾತ ಅಂತಲೇ ಕರಿತೀನಿ. ನನಗೆ ಹಂಗೆ ಕರೆಯೋದಕ್ಕೇ ಇಷ್ಟ. ಇನ್ನೊಂದೇನಪ್ಪ ಅಂದರೆ ನಮ್ಮಮ್ಮ ಯಾವಾಗಲೂ ತಾತನ ಅಪ್ಪ ಅಂತ ಕರಿತಾ ಇರ್ತಾರೆ. ಸೊ ಹಾಗಾಗಿ ಅದು ಮುಂಚೆಯಿಂದನೂ ನಾನು ಅವರನ್ನು ತಾತ ಅಮ್ಮ ಅಂತಲೇ ಕರಿತೀನಿ. ಇವರನ್ನು ಅತ್ತೆ ಮಾವ ಅಂತ ಕರಿತೀನಿ. ಇಬ್ಬರು ಮಕ್ಕಳಿದ್ರೆ ಈ ಥರ ಇರಬೇಕು. ದೇಶಕ್ಕೆ ಇಬ್ಬರು ಒಳ್ಳೆ ಮಕ್ಕಳು ಅಂತಲೇ ಹೇಳ್ಬೋದು, ಹೆಮ್ಮೆ ಪಡೋವಂಥ ಮಕ್ಕಳು. ನಿಜ. ಯಾಕಂದರೆ ಇವರು ದಕ್ಷ ಅಧಿಕಾರಿ, SP ಆಗಿ ಬ್ಯುಸಿ ಆಗಿರುವಂಥ ರಿಟೈರ್ಮೆಂಟ್ ಲೈಫ್ನ ಲೀಡ್ ಮಾಡ್ತಿದ್ದಾರೆ. ಇವರಿಗೆ ರಿಟೈರ್ಮೆಂಟ್ ಅನ್ನೋದೇ ಇಲ್ಲ. ಸೊ ದೇಶದ ಬೆನ್ನೆಲುಬು ರೈತ. ಇವರಿಬ್ಬರು ನೋಡಿದಾಗ ಅನ್ನಿಸ್ತಾ ಇರುತ್ತೆ. ನಾನು ಯಾವಾಗಲೂ ಹಸ್ಬೆಂಡ್ಗೆ ಹೇಳ್ತಿರ್ತೀನಿ, ನಿಜ ಮಕ್ಕಳಿದ್ರೆ ಈ ಥರ ಇರಬೇಕು, ದೇಶ ಹೆಮ್ಮೆ ಪಡೋವಂಥದ್ದು ಅಥವಾ ನಮ್ಮ ಕುಟುಂಬನೇ ಹೆಮ್ಮೆ ಪಡೋವಂಥದ್ದು. ಇವ್ರನ್ನ ನೋಡಿ ಬದುಕಬೇಕು, ಈ ಥರ ನಾವು ಬಾಳಿ ಬದುಕಬೇಕು ಅಂತ ಯಾವಾಗಲೂ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಅವರಿಬ್ಬರು ಫೋಟೋನ ಹಾಲಲ್ಲಿ ಹಾಕ್ಕೊಂಡು ನಮ್ಮ ಡೇ ಸ್ಟಾರ್ಟ್ ಆಗೋದು ಅಥವಾ ಎಂಡ್ ಆಗೋದು ಇವ್ರ ಮುಖಗಳನ್ನು ನೋಡ್ತಾ. ತಾತಗೆ 75, ಅಮ್ಮಗೆ 65 ಇದೆ ಅಂತ ಅಂದ್ಕೊಳ್ತೀನಿ. ಹೆಲ್ದಿ ಆ್ಯಂಡ್ ಸ್ಟ್ರಾಂಗ್ ಆಗಿದ್ದಾರೆ. ಸೊ ನಮ್ಮ ಮಾವ ಕೂಡ ಅಷ್ಟೇ 60+ ಇದೆ. ಅತ್ತೆಗೆ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಸೊ ಇವ್ರನ್ನ ಯಾವಾಗಲೂ ನೋಡ್ತಾ ಇವ್ರನ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡು ಬದುಕ್ತಿದ್ದೀವಿ. ಇನ್ನೊಂದೇನು ಅಂದರೆ ಮಕ್ಕಳಿಗೆ ಯಾವಾಗಲೂ ಹಿರಿಯರ ಆಶೀರ್ವಾದ ಬೇಕಲ್ವ ಪ್ರತಿದಿನ. ಸೊ ಹಾಗಾಗಿ ಎದ್ದ ತಕ್ಷಣ ಮಕ್ಕಳು ಕೂಡ ತಾತ ಅಮ್ಮನ ಆಶೀರ್ವಾದ ತೊಗೊಂಡೇ ಸ್ಕೂಲಿಗೆ ಹೋಗ್ತಾರೆ. ಸೊ ಇಷ್ಟು ನನಗೂ ಯಾವಾಗಲೂ ಒಂದು ಆಸೆ, ದೇಶ ಹೆಮ್ಮೆ ಪಡೋವಂಥ ಮಕ್ಕಳೇ ಇರಬೇಕು ಯಾವಾಗಲೂ ಅಂತ ಹೇಳಿ. ಸೊ ಇಬ್ಬರನ್ನೂ ತೋರಿಸ್ತಾನೆ ನಾನು ನನ್ನ ಮಕ್ಕಳನ್ನ ಬೆಳೆಸ್ತಿದ್ದೀನಿ. ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ಹಸ್ಬೆಂಡ್ ತಂದೆ ತಾಯಿ, ಇವರು ತಮ್ಮ ಇವರು. ಸೊ ಆಮೇಲೆ ಇನ್ನೂ ಒಂದಿಷ್ಟು ಫೋಟೋಗಳನ್ನು ತೋರಿಸೋಣ ಅಂತ ಹೇಳಿ. ಇದು ಹಸ್ಬೆಂಡ್ ಬರ್ತ್ಡೇ ಟೈಮಲ್ಲಿ ಗಿಫ್ಟ್ ಬಂದಿರೋವಂಥದ್ದು. ಇದು ವೈಶುದು 5ನೇ ವರ್ಷದ ಬರ್ತ್ಡೇ ವೃದ್ಧಾಶ್ರಮದಲ್ಲಿ ಮಾಡಿದ್ವಿ, ಅಲ್ಲಿ ಫೋಟೋ ಅದು. ಕೆಲವೊಂದಿಷ್ಟು ಜನ ಹೇಳ್ತಿರ್ತೀರ ಓಡಾಡೋ ಬಾಕ್ಲಿ ಮೇಲೆ ಹಾಕಬಾರ್ದು ಟೈಮೆಲ್ಲ ಅಂತ ಹೇಳಿ. ಆಲ್ಮೋಸ್ಟ್ ಗೋಡೆ ಎಲ್ಲ ಫುಲ್ಲಾಗಿ ಹೋಗಿದೆ. ಸೊ ಇಲ್ಲೇ ಇರಲಿ ಅಂತ ಹೇಳಿ ಹಾಕಿದ್ವಿ. ಯಾಕಂದರೆ ಇದು ಮೇನ್ ಡೋರ್ ಅಲ್ಲ, ಇದು ಬಾಲ್ಕನಿ ಡೋರ್ ಆಗಿರೋದ್ರಿಂದ ಯಾವಾಗೋ ಒಂದು ಸರಿ ಹೋಗೋದು ಬರೋದು ನಡೀತಾ ಇರುತ್ತೆ ಅಷ್ಟೇ. ಇನ್ನು ಇದು ವಯಸ್ಸು ಚಿಕ್ಕ ವಯಸ್ಸಲ್ಲಿ ತೆಗೆದಿರೋವಂಥ ಫೋಟೋ. ಅದಾದಮೇಲೆ ಇದು ಕೂಡ ಅಷ್ಟೇ ವೈಭವನ್ ಫಸ್ಟ್ ಬರ್ತ್ಡೇ ವೃದ್ಧಾಶ್ರಮದಲ್ಲಿನೇ ಮಾಡಿದ್ವಿ. ಅಲ್ಲಿದ್ದು ಅವನಿಗೆ ನಾನು ಕೇಕ್ ತಿನ್ನಿಸೋದು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಹಸ್ಬೆಂಡ್ ಇದನ್ನು ಸರ್ಪ್ರೈಸ್ ಆಗಿ ಮಾಡಿಸ್ಕೊಂಬಂದಿದ್ರು. ಇನ್ನು ಈ ಫೋಟೋ ಏನಿದೆ ಅಲ್ಲ, ಆಲ್ಮೋಸ್ಟು ಗೆಜಲ್ಗಟ್ಟಿ ಅಮ್ಮನ ಮನೆಯಲ್ಲಿದ್ದೆ, ಆಮೇಲೆ ಆನ್ವರಿ ಅಮ್ಮನ ಮನೆಯಲ್ಲಿದ್ದೆ, ಆದಾಪುರಲ್ಲಿದೆ, ನಮ್ಮ ಮನೇಲಿ 4 ಫೋಟೋ ಮಾಡಿಸಿದ್ವಿ ಇದನ್ನು. ಸೊ ವೈಭವನ್ ಫಸ್ಟ್ನೇ ಬರ್ಡೇ ಫೋಟೋ ಇದು. ವೈಶು ನೋಡಿ ಅವಾಗ ಎಷ್ಟಿದ್ದಾಳೆ, ಇಬ್ರದ್ದು ಒಂದಿರಲಿ ಅಂತ ಹೇಳಿ ಹಾಕಿದ್ದು. ಇನ್ನು ಮೊನ್ನೆ ನನಗಿದು ಹಸ್ಬೆಂಡ್ ಗಿಫ್ಟ್ ಕೊಟ್ಟಿರೋವಂಥದ್ದು. ಸೊ ನಮ್ಮೆಲ್ಲರ ಪ್ರೀತಿಯ ಅಪ್ಪು ಎಲ್ಲರ ಮನೇಲಿ ಇರಲೇಬೇಕು. ಇನ್ನು ನಮ್ಮ ಮನೆಯ ದೇವರು ವೆಂಕಟರಮಣ. ಇದು ಒಂದು ವೈಭವನ್ ಬರ್ಡೇ ಟೈಮಲ್ಲಿ ನನ್ನ ಫ್ರೆಂಡ್ ಕೊಟ್ಟಿದ್ದು. ಸೊ ಇನ್ನೂ ಒಂದು ಫೋಟೋ ಇದೆ, ಅದು ಇವಾಗ ಇಲ್ಲಿತ್ತದು. ನನ್ನ ಫೋಟೋ ಹಸ್ಬೆಂಡ್ ಹಾಕಿದಾರಲ್ಲ ಅಲ್ಲಿತ್ತು, ಅದನ್ನು ಆ ಕಡೆ ಶಿಫ್ಟ್ ಮಾಡಿದ್ದಾರೆ. ಅದು ಕೂಡ ಅಷ್ಟೇ ವೈಶು 5ನೇ ವರ್ಷದ ಬರ್ಡೇ ಟೈಮಲ್ಲಿ ತೆಗೆದಿರೋವಂಥದ್ದು. ಇನ್ನು ವಿರೂಪಾಕ್ಷೇಶ್ವರ ಹಸ್ಬೆಂಡ್ ಫಸ್ಟ್ ಕೆಲಸ ಮಾಡಿರೋದ್ರಿಂದ
ಅಲ್ಲಿ ನಮಗೆ ಗಿಫ್ಟ್ ಕೊಟ್ಟಿದ್ರು ಒಬ್ಬರು ಸ್ವಾಮಿಗಳು. ಸೊ ಅದನ್ನು ನಾವು ಇಲ್ಲೇ ಹಾಕಿದ್ದೀವಿ. ಇನ್ನು ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ ಫೋಟೋಗಳದ್ದೆಲ್ಲ. ಇದನ್ನು ತೋರಿಸ್ಬೇಕು ಅಂತ ಯಾವಾಗಲೂ ಅನ್ನಿಸ್ತಿತ್ತು ನನಗೆ. ಇವೆಲ್ಲ ಒಂದು ಸ್ವೀಟ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ಇನ್ನು ಒಬ್ಬಳೇ ಊಟ ಮಾಡೋವಂಥ ಸಮಯ ಯಾವಾಗಲೂ ಇದೇ ಥರ ಆಗ್ತಿರತ್ತೆ. ಇದು ಬಿಡಿ ಚಿತ್ರಾನ್ನ ಎಷ್ಟೋ ಸರಿ ಹಬ್ಬ ಹರಿದಿನಗಳು ಮಾಡಿದರೂ ಕೂಡ ಮನೆಗೆ ಬರೋದಾಗಿರಲಿ ಊಟ ಮಾಡೋದಾಗಿರಲಿ ತುಂಬ ಲೇಟಾಗಿ ಹೋಗ್ಬಿಟ್ಟಿರುತ್ತೆ, ಬರೋದಾಗಲ್ಲ ಅಂತ ಹೇಳಿದರು. ಸೊ ಇನ್ನೇನು ಮಾಡೋದು, ನಾನೇ ಒಬ್ಬಳೇ ಊಟ ಮಾಡ್ತಿದ್ದೀನಿ. ಖಂಡಿತ ಟ್ರೈ ಮಾಡಿ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿಯೇ ಬಂದಿತ್ತು. ಎಷ್ಟು ಭಯ ಆಗ್ತಿದೆ, ಎಷ್ಟೊತ್ತಾಯ್ತು ಅದು ಸೌಂಡ್ ಆಗೋದಕ್ಕೆ. ನಾನೇನು ಮೇಲೆ ಬಟ್ಟೆ ಬೇರೆ ಹಾಕಿದ್ದೀನಲ್ಲ, ಅದಕ್ಕೇನಾದರೂ ಗಾಳಿಗೆ ತಂತಿ ಎಲ್ಲ ಅಲ್ಲಾಡ್ತಿದೇನೋ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೆ. ಇವಾಗ ಸ್ವಲ್ಪ ವಿಂಡೋ ಎಲ್ಲ ಕ್ಲೋಸ್ ಮಾಡಿಬಿಡೋಣ ಅಂತ ಹೇಳಿ ಹೋಗಿ ನೋಡಿದರೆ ಅದರೊಳಗಡೆ ಫುಲ್ಲು ಕಟ್ ಅಂತ ಸೌಂಡ್ ಬರ್ತಿದೆ. ಇಲ್ಲಿ ಜಾಸ್ತಿ ಅಳಿಲೇನೇ ಇರೋದು. ಅಲ್ಲಿ ಕೂಡ ಅಷ್ಟೇ, ಆ ಬಾತ್ರೂಮಲ್ಲಿ ನೋಡಿ ಇಷ್ಟೊಂದು ಸೌಂಡ್ ಮಾಡ್ತಿದೆ. ಒಳಗಡೆ ಎಲ್ಲಿ ಸಿಕ್ಕಾಕ್ಕೊಂಡು ಏನೇನೆಲ್ಲ ಆಗಿದೆ, ಎಷ್ಟೊಂದು ಭಯ ಆಗ್ತಿದೆ ನನಗೆ. ಬಾತ್ರೂಮಲ್ಲಿ ಕೂಡ ಅಷ್ಟೇ, ಅಲ್ಲೆಲ್ಲ ಓಡಾಡಿ ಎಲ್ಲ ಸಾಮಾನುಗಳೆಲ್ಲ ಹಾಳು ಮಾಡಿಬಿಟ್ಟಿದ್ವು. ಅದೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಇವಾಗ ನನಗೇನೋ ಅದೇ ಹೋಗಿರಬೇಕು, ಅಂದರೆ ಜಾಸ್ತಿ ಓಡಾಡುತ್ತೆ. ಆಮೇಲೆ ಗಿಡಗಳು ಕೂಡ ಹಿಂಗೆ ವಿಂಡೋ ಒಳಗಡೆನೇ ಬಂದಿರೋದ್ರಿಂದ ಯಾವಾಗಾದರೂ ವಿಂಡೋ ಓಪನ್ ಮಾಡಿದಾಗ ಒಳಗಡೆ ಹೋಗಿದೇನೋ ಅಂತ ಅನ್ನಿಸ್ತಿದೆ. ನಾನು ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಏನೇನೋ ಪ್ಲ್ಯಾನ್ ಮಾಡಿದ್ದೆ. ಸೊ ಸ್ವಲ್ಪ ಬಟ್ಟೆ ಇತ್ತು, ಅದೆಲ್ಲ ಹಾಕೋದು ಮುಗಿದ್ಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇದು ಏನು ಕೆಲಸ ಮಾಡೋಕ್ಕೆ ಆಗ್ತಿಲ್ಲ ನನಗೆ, ಅಷ್ಟೊಂದು ಭಯ ಆಗ್ತಿದೆ. ಸೊ ಅವರಿಗೆ AC ಸರ್ವಿಸ್ ಸೆಂಟರ್ ಇರುತ್ತಲ್ಲ, ಅವ್ರಿಗೆ ಕಾಲ್ ಮಾಡಿದ್ದೀನಿ, ಬರ್ತೀನಿ ಅಂತ ಹೇಳಿದ್ದಾರೆ. ಒಂಥರ ಭಯ. ಹಸ್ಬೆಂಡ್ ಬೇರೆ ಮಧ್ಯಾಹ್ನ ಊಟಕ್ಕೆ ಬರಲಿಲ್ಲ. ಸೊ ಅವರು ಬ್ಯುಸಿ ಇದ್ದೀನಿ ಅಂತ ಹೇಳಿದರು. ನೋಡಿ ಒಂದು ಬಿಡೋಷ್ಟೊತ್ತಿಗೆ ಒಂದು ಏನಾದರೂ ರೆಡಿ ಇರುತ್ತೆ. ಅದು ಸೌಂಡ್ ಮಾಡೋದು ಕೇಳಿದ್ರೇ ನನಗೆ ಅದು ಬಾಕ್ಸ್ ಎಲ್ಲ ಓಪನ್ ಮಾಡೋಕ್ಕೆ ಬರುತ್ತೆ. ಆದರೂ ನನಗೆ ಧೈರ್ಯ ಸಾಲ್ತಾ ಇಲ್ಲ, ಅದು ಹೋಗಿರೋ ಸ್ಕ್ವೈರಲ್ಲ ಅಥವಾ ಬೇರೆ ಇನ್ನೇನು ಹೋಗಿದೇನೋ ಏನೋ ಅಂತ ಹೇಳಿ. ಎಷ್ಟೋ ಸರಿ ನಾನೇ ಕ್ಲೀನ್ ಮಾಡ್ಕೊಂಬಿಟ್ಟಿರ್ತೀನಿ. ಇವತ್ತು ಅದ್ರ ಹತ್ರ ಕೂಡ ಹೋಗೋಕ್ಕಾಗ್ತಿಲ್ಲ ನನಗೆ. ನೋಡೋಣ ಅವ್ರು ಯಾರಾದರೂ ಬರ್ತಾರೇನೋ ಅಂತ ಹೇಳಿ ವೆಯ್ಟ್ ಮಾಡ್ತಿದ್ದೀನಿ. ಎಷ್ಟೊಂದೆಲ್ಲ ಸಮಸ್ಯೆ ನೋಡಿ. ಇದು ವಿಂಡೋ ಓಪನ್ ಮಾಡಿಲ್ಲ ಅಂದರೆ ರೂಮೆಲ್ಲ ಒಂಥರ ಇರುತ್ತೆ, ವಿಂಡೋ ಓಪನ್ ಮಾಡಿದರೆ ಈ ಥರ ಸಮಸ್ಯೆ. ಹೊರ್ಗಡೆಯಿಂದ ಬರೋದಕ್ಕೆ ಎಲ್ಲೂ ದಾರಿ ಇಲ್ಲ. ಸೊ ಇದರಲ್ಲಿಂದನೇ ಬರಬೇಕು. ಬಂದರೆ ಅವ್ರು ಬಂದು ಹೇಳೋವರೆಗೂ ಅದರಲ್ಲಿ ಏನು ಹೋಗಿದೆ ಅಂತ ಗೊತ್ತಾಗಲ್ಲ. ಸೊ ವೆಯ್ಟ್ ಮಾಡ್ತೀನಿ, ಅವ್ರು ಬೇಗ ಬರಲಿ ಅಂತಲೇ ಕಂಟಿನ್ಯೂ ಆಗಿ ಕಾಲ್ ಮಾಡ್ತಿದ್ದೀನಿ. ಅಂದ್ಕೊಳ್ಳೋದೊಂದು ಆಗೋದೊಂದು ಆಗೋಗಿದೆ. ಇವಾಗ ಬರೀ ನಾನ್ ಸ್ಟಾಪ್ ಅದು. ಆ್ಯಕ್ಚುಲಿ ಫೋನಾಗಿ ಕೇಳಿಸ್ತೈತೆ ಇಲ್ಲ ಗೊತ್ತಿಲ್ಲ, ಬಟ್ ಕಟ್ ಒಳಗಡೆ ಏನಾದರೂ ಕಡಿತಾ ಇರೋ ಸೌಂಡ್ ಅಂತೂ ಕೇಳಿಸ್ತಿದೆ. ನೋಡೋಣ. ಅಯ್ಯೋ 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 ಸ್ಕ್ವೈರಲ್ಲೇ ಅದು ಕ್ಲೋಸ್ ಮಾಡಿದೆ ನಾನು. ಅಲ್ಲಿ ಅದು ಇಲ್ಲಿಂದ ಬಂದು ಇದ್ರ ಮೇಲೇರಿ ಅಲ್ಲಿ ಹೋಲಿದೆಲ್ಲ ಅದ್ರ ಒಳಗಡೆಯಿಂದ ಹೋಗಿದೆ. ಸೊ ಒಳಗಡೆ ಏನು ಕಟ್ ಮಾಡಿದೇನೋ ಏನೋ ಗೊತ್ತಿಲ್ಲ, ಬಟ್ ಹೊರಗಡೆ ಅಂತೂ ಬಂತು. ಇಷ್ಟೊತ್ತಿನವರೆಗೂ ಭಯದಲ್ಲಿನೇ ಕುಂತಿದ್ದಾಯಿತು. ಸೊ ಫೈನಲಿ ಹೊರಗೆ ಬಂದಿದೆ. AC ರಿಪೇರಿ ಮಾಡೋರು ಬಂದಮೇಲೆ ಗೊತ್ತಾಗುತ್ತೆ ಅದರಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ. ಇನ್ನು ಮೂಂಗ್ ದಾಲ್ ಸ್ನ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು 2 ಗಂಟೆ ನೆನೆಸಿರುವಂಥ ಮೂಂಗ್ ದಾಲ್ನ ಮಿಕ್ಸಿ ಮಾಡ್ಕೊಳ್ತಿದ್ದೀನಿ. ಸೊ ಈ ಥರ ಅಂದರೆ ನೀರು ಹಾಕೋ ಬದಲು ನಾವು ಸ್ವಲ್ಪ ಮಿಕ್ಸಿ ಮಾಡೋ ಟೈಮಲ್ಲೇ ನೀರನ್ನ ಹಾಕಿ ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಅಜ್ವಾನ, ಕಲೋಂಜಿ ಸೀಡ್ಸು ಹಾಗೆ ಜೀರಿಗೆ, 1 ಸ್ಪೂನಷ್ಟು ಕರಿಬೇವು ಮತ್ತು ನುಗ್ಗೆ ಸೊಪ್ಪಿನ ಪುಡಿ ಇತ್ತಲ್ಲ ಅದು, ಆಮೇಲೆ ಚಿಲ್ಲಿ ಫ್ಲೆಕ್ಸ್ ಇದ್ದರೆ ಹಾಕ್ಕೊಳ್ಳಿ. ನಾನು ಅದೇ ಮಿಕ್ಸಿ ಜಾರಿಯಲ್ಲಿ 1-2 ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಸೊ ಹಿಟ್ಟನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅದರಲ್ಲಿನೇ ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ನೋಡಿ ಇದರಲ್ಲಿ ಅರಿಶಿನ ಹಾಕಬೇಕಿತ್ತು, ಕಲರ್ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಬಟ್ ನನಗೆ ಅದು ಕಲಿಸಿದ ಮೇಲೆ ನೆನಪಾಗಿದ್ದು, ಮನಸ್ಥಿತಿ ಸರಿಯಾಗಿಲ್ಲ ಅಂದರೆ ಈ ಥರ ಸಣ್ಣ ಪುಟ್ಟ ಎಡವಟ್ಟುಗಳಾಗ್ತಿರುತ್ತೆ. ಖಂಡಿತ ನೀವು ಹಾಕೊಳ್ಳೋ ಟೈಮಲ್ಲಿ ಒಂಚೂರು ಅರಿಶಿನ ಹಾಕ್ಕೊಳ್ಳಿ. ಕಂಪಲ್ಸರಿ ಇದನ್ನೇ ಟ್ರೈ ಮಾಡಿ ಪ್ರತಿಯೊಬ್ಬರು. ಎಷ್ಟೊಂದು ರುಚಿಯಾಗಿ ಬರುತ್ತೆ, ಆಮೇಲೆ ತುಂಬ ಹೆಲ್ದಿ ಆಗಿರುವಂಥದ್ದು. ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸಿಗಂತೂ ಎಷ್ಟು ಚೆನ್ನಾಗಿರುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಟ್ರೈ ಮಾಡಿ ನೋಡಿ, ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗೆ ಇದನ್ನು
ಎತ್ತಿ ಇಡಬೇಕು. ಫೋಕಿಂದ ಈ ಥರ ಚುಚ್ಚಬೇಕು, ಅಂದರೆ ಉಬ್ಬಲ್ಲ, ಕ್ರಿಸ್ಪಿಯಾಗಿ ಬಿಸ್ಕೆಟ್ ಥರನೇ ತುಂಬ ಚೆನ್ನಾಗಿ ಬರುತ್ತೆ. ನಮಗೆ ಬೇಕಾಗಿರುವಂಥ ಹ್ಯಾಂಗಲ್ಲಿ ನಾವು ಕಟ್ ಮಾಡ್ಕೋಬೇಕು. ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ. ಮಕ್ಕಳಿಗೆ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ಆಮೇಲೆ ತಿಂದರೂ ಕೂಡ ಅಷ್ಟೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಇದರಲ್ಲಿ ಎಕ್ಸ್ಟ್ರಾ ಅಂತ ಅಂದರೆ ಅದೇ ನುಗ್ಗೆ ಸೊಪ್ಪಿನ ಪುಡಿ ಇತ್ತಲ್ಲ ಅದನ್ನು ಹಾಕಿದ್ದೀನಿ, ಇನ್ನೂ ಹೆಲ್ದಿಯಾಗಿರುತ್ತೆ ಅಂತ ಹೇಳಿ. ಸೊ ನಾವು ಯಾವ ಥರ ಮಾಡಿಕೊಡ್ಬೇಕು ಅನ್ನೋದನ್ನು ನಾವೇ ಯೋಚನೆ ಮಾಡಿ ಅದರಲ್ಲಿ ಏನಾದರೂ ಒಂದು ಆ್ಯಡ್ ಮಾಡ್ತಾ ಅದು ಆರೋಗ್ಯವಾಗಿರಬೇಕು, ತಿಂದಂಗೂ ಇರಬೇಕು. ಸೊ ಆ ಥರದ್ದನ್ನು ನೋಡಿ ನಾನು ಮಾಡ್ತಾ ಇರ್ತೀನಿ. ಖಂಡಿತ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ. ನಾವು ಹೊರ್ಗಡೆದು ಏನು ಕೊಡಲ್ಲ ಅಂತ ಡಿಸೈಡ್ ಆದಮೇಲೆ ಅದಕ್ಕೆ ತಕ್ಕಂಗೆ ಮನೇಲಿ ಏನಾದರೂ ಮಾಡ್ತಾನೆ ಇರಬೇಕು. ಸೊ ನಾನು ಬಾಕ್ಸ್ ಖಾಲಿ ಆಗೋದಕ್ಕೆ ಬಿಡಲ್ಲ, ತುಂಬ ಕಡಿಮೆ, ಅಂದರೆ ಹಿಂದೆ ಏನಾದರೂ ಒಂದು ಮಾಡ್ತಿರ್ತೀನಿ. ಇವೆಲ್ಲ ಮಾಡೋದಕ್ಕೆ ಜಾಸ್ತಿ ಟೈಮ್ ತೊಗೊಳುತ್ತೆ ಅಂದರೆ ಲಾಸ್ಟಿಗೆ ಮಕಾನನಾದರೂ ನಾನು ಮಾಡಿಟ್ಬಿಟ್ಟಿರ್ತೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆಯಿತು, Awesome. Hello, ನನ್ನ ಹೆಸರು ವೈಭವ್ ಸೂರ್ಯವಂಶಿ. ಸೂರ್ಯವಂಶಿ ನಮ್ಮಮ್ಮೆ ತಪ್ಪಲಿ ಮಾಡ್ತಾರೆ ನೋಡಿ. ಇರ್ತಾವೆ ಒಂದೊಂತ ತೆಳ್ಳಗಿರ್ತಾವೆ, ಒಂದೊಂದು ದಪ್ಪ ಇರ್ತವೆ. ಇದನ್ನ ಎಷ್ಟು ಈಸಿ ಮಾಡೋದು ಒಂದ್ಸಲ. ರೊಟ್ಟಿ ಪಲ್ಯ ಬಿಟ್ಟರೆ ಯಾರು ಇಷ್ಟ ಇಲ್ಲ ನನಗೆ. ಅಂದರೆ ಅದ್ರಾಗ ವಾಪಸ್ ತಿನ್ಬೇಡ. ಒಂದು ಬಿಸ್ಕೆಟ್ ಮತ್ತೆ ರೊಟ್ಟಿ ಪಲ್ಯ ನುಚ್ಚು ಅವೆಲ್ಲ ಇಷ್ಟ. ತಿಂದು ಅವನು ರೆಡಿಯಾಗಿ 10 ನಿಮಿಷ ವೇಟ್ ಮಾಡಿ ತಿಂದು ಹೋದ, ಚೆನ್ನಾಗಾಗಿದೆ ಅಂತ ಹೇಳಿ. ನೋಡಿ ಈ ಥರ ಮೀಡಿಯಮ್ ಫ್ಲೇಮಲ್ಲಿನೇ ಇಟ್ಟು ನಾವು ಇವನ್ನ ಕರ್ಕೋಬೇಕು. ಸೊ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡ್ಬೋದು. ಆಮೇಲೆ ರುಚಿ ಎಷ್ಟು ಚೆನ್ನಾಗಿರುತ್ತೆ ನಿಜವಾಗ್ಲೂ. ಇದಕ್ಕೆ ಒಂದು ಮಸಾಲ ಹಾಕಿದ್ರೆ ಇನ್ನೂ ಇಷ್ಟಪಡ್ತಾರೆ ಮಕ್ಕಳು. ಸೊ ನೋಡಿ, ಇದಕ್ಕೆ 1 ಸ್ಪೂನಷ್ಟು ಚಾಟ್ ಮಸಾಲ, 1 ಸ್ಪೂನಷ್ಟು ಒಣಖಾರ, ಸ್ವಲ್ಪ ಉಪ್ಪು. ನಾನು ಕಲಸೋ ಟೈಮಲ್ಲಿ ಸ್ವಲ್ಪ ಕಡಿಮೆ ಹಾಕಿದ್ದೀನಿ, ಹಾಗಾಗಿ ಇವಾಗ ಈ ಥರ ಮೇಲೆ ಹಾಕಿಬಿಟ್ರೆ ಸೇಮ್ ನಾವು ಚಿಪ್ಸ್ ಎಲ್ಲ ಹೆಂಗೆ ತಿನ್ಬೇಕಾದ್ರದ್ದು ಬಾಯಿಗೆ ಹತ್ತತ್ತೋ ಅದೇ ಥರ ಬರುತ್ತೆ. ಖಂಡಿತ ಇದನ್ನು ನೀವೆಲ್ಲ ಒಂದ್ಸಲ ಟ್ರೈ ಮಾಡಿ. ಮಕ್ಕಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ, ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಟೀ ಟೈಮಲ್ಲಿ ಒಳ್ಳೆಯ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಖಂಡಿತ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೊಸದಾಗಿ ನೋಡೋರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.